Recent trends in marketing. Program BCom Subject Marketing Management Semester 3rd. University ಬಂದು ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಬಳ್ಳಾರಿ ಸೆಷನ್ 53. Recent trends in marketing. E-marketing. Recap. Green marketing. Learning objectives. The student will be able to have a conceptual idea. This session is recent trends in marketing, and student will also gain knowledge about e-marketing, online marketing, the electronic marketing to ಕರೀತಾರೆ. Learning outcomes. The students can be able to understanding overview of this session in recent trends in marketing, and they will know about e-marketing, electronic marketing ಬಗ್ಗೆ ಡಿಸ್ಕಸ್ ಮಾಡಬೇಕಾಗತ್ತೆ. ಹಾಗಾದರೆ ಇ ಮಾರ್ಕೆಟಿಂಗ್ ಅಂದರೆ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಹಿಸ್ಟ್ರಿ ನೋಡೋಣ. ಫಸ್ಟು ದ ಎಲೆಕ್ಟ್ರಾನಿಕ್ ಮಾರ್ಕೆಟ್ಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1991, ಲಾಂಗ್ ಬಿಫೋರ್ ದಿ ಇಂಟರ್ನೆಟ್ ಬಿಕಾಸ್ ನೌ ಔಟ್ಸೈಡ್ ದಿ ಅಕಾಡೆಮಿಕ್ ವರ್ಲ್ಡ್ and before the rise of modern electronic commerce and electronic business. The journal emerged from competency centered electronic market ಅಂದರೆ CCEM ಅಂದರೆ competency centered electronic market, an industry founded research group founded in 1989 ಅಂದರೆ 1989ರಲ್ಲಿ ದ ಅಂದರೆ ಕಾಂಪಿಟೆನ್ಸಿ ಸೆಂಟ್ರ್ ಎಲೆಕ್ಟ್ರಾನಿಕ್ ಮಾರ್ಕೆಟನ್ನು ಎಸ್ಟಾಬ್ಲಿಷ್ ಮಾಡಿದರು ಬೈ ಪ್ರೊಫೆಸರ್ ಬಿಟ್ಸ್ಮ್ಯಾನ್ ಎಟ್ ದಿ ಯೂನಿವರ್ಸಿಟಿ ಆಫ್ ಸೆಟ್ ಕೆಲನ್ ಸ್ವಿಟ್ಜರ್ಲ್ಯಾಂಡ್. ಅಂದರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ CCEMನ 1989ರಲ್ಲಿ ಪ್ರೊಫೆಸರ್ ಬಿಟ್ ಸ್ಕಿಮ್ಯಾಂಡ್ ಅವರು ಸ್ಥಾಪನೆ ಮಾಡಿದರು. ಎಟ್ ದ ಟೈಮ್ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಅಂದರೆ EM was vision developed by the learning researcher from various different fields. Next, meaning of e-marketing: web marketing, digital marketing, internet marketing or online marketing. All of this word are synonymously used e-marketing. ಅಂದರೆ ಈ ಮಾರ್ಕೆಟಿಂಗ್ನ ಡಿಫ್ರೆಂಟ್ ಹೆಸರುಗಳಂತ ಕರೆಯುತ್ತಾರೆ. ಅದು ವೆಬ್ ಮಾರ್ಕೆಟಿಂಗ್ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಇಂಟರ್ನೆಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ಆನ್ಲೈನ್ ಮಾರ್ಕೆಟಿಂಗ್ ಆಗಿರ್ಬೋದು. ಈ ಎಲ್ಲ ಹೆಸರುಗಳಿಂದ ಈ ಮಾರ್ಕೆಟಿಂಗ್ ಅಂತ ಕರೆಯಬಹುದು. ಇಟ್ ಮೀನ್ಸ್ ದ ಮಾರ್ಕೆಟಿಂಗ್ ಆಫ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಬೈ ಯೂಸಿಂಗ್ ದ ಇಂಟರ್ನೆಟ್, ಇಮೇಲ್ಸ್ ಆ್ಯಂಡ್ ವೈರ್ಲೆಸ್ ಮಾರ್ಕೆಟಿಂಗ್ ಆಲ್ಸೋ ಫೇಲ್ ಇನ್ ಟು ದಿ ಕೆಟಗರಿ ಆಫ್ ಇ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ದ ಇ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಡೆವಲಪ್ಡ್ ಬೈ ದಿ ಫಿಲಿಪ್ ಕೋಟ್ಲರ್, ಅಂದರೆ ಫಿಲಿಪ್ ಕೋಟ್ಲರ್ ಮಾರ್ಕೆಟಿಂಗ್ ಫಾದರ್ ಅಂತ ಕರೆಯುತ್ತಾನೆ. ಫ್ಯೂಚರ್ಸ್ ಆಫ್ ಇ ಮಾರ್ಕೆಟಿಂಗ್ ಅಂದರೆ ಇ ಮಾರ್ಕೆಟಿಂಗಿನ ಲಕ್ಷಣಗಳು ಏನೇನಿದೆ? ಬಿಗ್ ಆರ್ ಸ್ಮಾಲ್, ಮನಿ ಬಿಸ್ನೆಸ್ ಆರ್ ಯೂಸಿಂಗ್ ಇ ಮಾರ್ಕೆಟಿಂಗ್ ಬಿಕಾಸ್ ಆಫ್ ವೇರಿಯಸ್ ಫ್ಯೂಚರ್ಸ್ ಆ್ಯಂಡ್ ಮಲ್ಟಿಪಲ್ ಅಡ್ವಾಂಟೇಜಸ್. ಸಮ್ ಆಫ್ ದಿ ಇಂಪಾರ್ಟೆಂಟ್ ಫ್ಯೂಚರ್ ಆರ್ ಇಸ್ ಫಾಲೋಸ್. ಅದು ಯಾವ ಲಕ್ಷಣಗಳನ್ನು ಒಳಗೊಂಡಿದೆ ಇ ಮಾರ್ಕೆಟಿಂಗ್ ಅಂದರೆ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್? ಅಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಇ ಮಾರ್ಕೆಟಿಂಗ್ ಈಸ್ ಏನೇ ಚೀಪರ್ ದೆನ್ ಟ್ರೆಡಿಷ್ನಲ್ ಮಾರ್ಕೆಟಿಂಗ್. ಅಂದರೆ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಅಂತಲೂ ಚೀಪಾಗಿದೆ. ಟ್ಯಾಂಜಿಬಲ್ ROI, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಥರ್ಡ್ ಒನ್ ಬಂದು 24/7 365 ಅಪ್ರೋಚಸ್. ಅಂದರೆ ಪ್ರತಿದಿನ 24 ಗಂಟೆ, ವಾರದಲ್ಲಿ 7 ದಿನ, ವರ್ಷದಲ್ಲಿ 365 ದಿನ ಅಪ್ರೋಚಸ್ ಆಗುತ್ತೆ. ಫೋರ್ತ್ ಒನ್ ಬಂದ್ಬಿಟ್ಟು ಎಲಿಮಿನೇಟ್ ದಿ ಫಾಲೋ ಅಪ್ ಫೇಲ್ಯೂರ್ ಯಾವುದು ಅಂದರೆ ಫಸ್ಟ್ನ ಇ ಮಾರ್ಕೆಟಿಂಗ್ ಚೀಪರ್ ದೆನ್ ಟ್ರೆಡಿಷ್ನಲ್ ಮಾರ್ಕೆಟಿಂಗ್. ಅಂದರೆ ಇಫ್ ಯುವರ್ ಕಂಪೇರ್ ಇಟ್ ಈಸ್ ಕಾಸ್ಟ್ ಆ್ಯಂಡ್ ಟ್ರೆಡಿಷ್ನಲ್ ಮಾರ್ಕೆಟಿಂಗ್. ಅಂದರೆ ಕಾಸ್ಟ್ ಕಂಪೇರ್ ಮಾಡಿದರೆ ಅಂದರೆ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಆ್ಯಂಡ್ ಮಾಡರ್ನ್ ಮಾರ್ಕೆಟಿಂಗ್ ಕಂಪೇರ್ ಮಾಡಿದರೆ ಈ ಮಾರ್ಕೆಟಿಂಗ್ ಹೆಂಗಿದೆ ಅಂದರೆ ಮೀಡಿಯಾ ಸಚ್ ಆಸ್ ಎ ನ್ಯೂಸ್ ಪೇಪರ್ ಆ್ಯಂಡ್ ಈಸ್ ಎ ಬಿಲಿಯಡಲ್ಸ್ ಇಟ್ ಈಸ್ ಮಚ್ ಚೀಪರ್ ದೆನ್ ಎಫಿಷಿಯೆಂಟ್ ಅಂತ ಹೇಳ್ಬೋದು. Second, tangible return on investment. Small business owner can have check turnover rate or action taken with help of infusion staff. It is analyzing multiple things like views and videos, numbers, emails opened and per click on the link. Most importantly, it will
use how much sales of business has been in the result of e-marketing ಅಂತ ಹೇಳಿದೆ. 24/7 ಅದೇ ಆಲ್ರೆಡಿ ಹೇಳಿದ್ವಿ. ಫರ್ ವೀಕ್ 24 hours 7 days ಆ್ಯಂಡ್ ವೀಕ್ 365 days ಆಫ್ ದಿ ಇಯರ್ ಅಂತ ಹೇಳಿದ್ವಿ. ಸೇಮ್ ಅದು. ಎಲಿಮಿನೇಟಿಂಗ್ ಫಾಲೋ ಅಪ್ ಫೇಲ್ಯೂರ್. ಎಲಿಮಿನೇಷನ್ ಆಫ್ ಫಾಲೋ ಅಪ್ failure is the main sector behind this success of small business. It is done entering your business figures into infusion staff, and it is the automated marketing system will provide your customers the information about your business, which area of improve the what product are discontinued ಅಂತ ಕರೆಯಿದೆ. ಅಂದರೆ ಈ ಮಾರ್ಕೆಟಿಂಗ್ನಲ್ಲಿ ಆಗ್ತಕ್ಕಂಥ ಅನುಕೂಲಗಳೇನಿದೆ, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಇ ಮಾರ್ಕೆಟಿಂಗ್. ಅಂದರೆ ಅಡ್ವಾಂಟೇಜಸ್ ಆಫ್ ಇ ಮಾರ್ಕೆಟಿಂಗ್ ಅಂದರೆ ಒಂದೇದು ಸ್ಪೀಡ್, ಹೆವಿ ಸ್ಪೀಡ್ ಇದೆ. ಸೆಕೆಂಡ್ ಒನ್ ಕಾಸ್ಟ್ ಎಫೆಕ್ಟಿವ್ ಇದೆ. ಮೂರನೇದು ಈಸಿ. ಫೋರ್ತ್ ಒನ್ ಪ್ರೊಫೆಷನಲೈಸೇಷನ್. ಫಿಫ್ತ್ ಒನ್ ಇಮಿಡಿಯೇಟ್ ರೆಸ್ಪಾನ್ಸ್. ಸಿಕ್ಸ್ ಒನ್ ಟ್ರ್ಯಾಕಿಂಗ್. ಸೆವೆಂತ್ ಒನ್ ವರ್ಚುವಲ್. ಏಯ್ತ್ ಒನ್ ಅಪ್ ಟು ಇನ್. ನೈನ್ತ್ ಒನ್ A/B ಟೆಸ್ಟಿಂಗ್. 10th ಒನ್ ಬಂದು ಇಂಟಿಗ್ರೇಷನ್. As a speed, it is the one of the benefit of electronic email marketing strategy. Small business is speed, and the business is small but also very speed in work. Cost effectiveness. Sending cut email newsletter very cost effective money. Startup and small business take advantages free email marketing software such mail easy. There is a learning curve in creating effective email marketing strategy if your business, but learning how send and create the campaign failure straightforward. Personalization. Fourth one of the benefit of email marketing platform, you can start segmenting your customers and creating different customer list. Fifth one, immediately response. And the emails have a traditionally receive higher the click through and conversions rate the other mediums. Always marketing is received in return on income ROI for the email marketing strategy, small business and efforts. Tracking. Using email platform market then whole campaign trackable from how many emails are opened and each individual link. Click through how opened email and who digital and email marketing tracking very easy to insight and the disadvantages of e-marketing.